ನಾಡಿನ ಪ್ರಜೆಗಳು ನಾವೇ ಕಳ್ತನ ಮಾಡೋಣ. ಎಲ್ಲರೂ ಗಣೇಶನ ಹಬ್ಬ ವಿನಾಯಕ ಚತುರ್ಥಿ ಮಾಡ್ಕೊಂಡಿದ್ರು, ನಾವು ಗಣೇಶನ ಅದನ್ನ ಮಾಡ್ಲಿಲ್ಲ. ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಥಳಿ ಅನಾವರಣ ಮಾಡಿದ್ವಿ. ನಾವು ಎಲ್ಲರೂ ಮನೆಗಳಲ್ಲಿ ಸಿಹಿ ಊಟಗಳು ತಿನ್ಕೊಂಡಿದ್ರು, ಆದ್ರೆ ನಾವು ಅದನ್ನ ಮಾಡ್ಲಿಲ್ಲ ಸರ್. ನಾವು ಮಾಡಿದ್ದು ಇಡೀ ದೇಶದ ಎಲ್ಲಾ ಜಾತಿ ಜನಾಂಗದ ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಥಳಿಯನ್ನು ಅನಾವರಣ ಮಾಡಿರೋದಕ್ಕೆ ನಮ್ಮ ಮೇಲೆ ಪೊಲೀಸ್ ಕೇಸ್ ಹಾಕಿದ್ರು. ನಾವು ಅವ್ರು ಕೇಳಿದ್ರು, ಯಾರೋ ಬಿಡಸಿನವರು ಎಲ್ಲ ನೈಟ್ ಇಟ್ಬಿಟ್ರಿ, ನೀವೆಲ್ಲ ಅನಾಮಿಕಗಳು, ಅದು ಇದು. ನಾವು ಅನಾಮಿಕಗಳೆಲ್ಲ ಪತ್ರಿಕಾಗೋಷ್ಠಿಗಳು ನಾವು ಕರೆದ್ಬಿಟ್ಟು ಮಾರನೇ ದಿವಸನೇ ಏನ್ ಹೇಳಿದ್ವಿ, ನಾವ್ ಯಾರು ಅನಾಮಿಕಗಳಲ್ಲ, ನಾವ್ಯಾರು ಕಳ್ರಲ್ಲ, ಇಲ್ಲಿ ಯಾರು ನಾವು ಕಳ್ತನ ಮಾಡಕ್ ಬಂದಿಲ್ಲ. ನಾವು ಈ ದೇಶದ ಪ್ರಜೆಗಳೇ, ನಾವೇ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದಲ್ಲಿ ಏನಿದ್ದಾರೆ ಆ ಪದಾಧಿಕಾರಿಗಳು ಇಟ್ಟಿದ್ದಾರೆ, ಅದಕ್ಕೆ ನಾವೇ ಎಲ್ಲರೂ ಸೇರಿ ಅದಕ್ಕೆಲ್ಲ ಹೇಳಿದೀವಿ ಅಂತ ಹೇಳಿ ಅದರಿಂದ ನಾವು ಮಾಡಿದೀವಿ. ಹಾಗಾಗಿ ನಾವು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ ಅದನ್ನ ನೆಕ್ಸ್ಟ್ ಡೇಗೆನೆ ಎಲ್ಲ ಪೊಲೀಸರು ನೈಟ್ ಡೇ ಎಲ್ಲ ಉಟ್ಕೊಂಡ್ಬಿಟ್ಟು ಸರ್, ಅಣಬೆಗಳು ಉಟ್ಕೊಂಡಂಗೆ ನೈಟ್ ಅಂಡ್ ಡೇ ನಾವೇನೋ ದರೋಡೆ ಮಾಡಿರೋನ್ ಹುಡ್ಕಲ್ಲ, ಕಳ್ತನ ಮಾಡಿರೋನ್ ಹುಡ್ಕಲ್ಲ, ಕೊಲೆ ಮಾಡಿದವ್ರನ್ನ ಹುಡ್ಕಲ್ಲ, ಬೇರೆ ಯಾರನ್ನೂ ಹುಡುಕಲ್ಲ. ನಾವು ಅಂಬೇಡ್ಕರ್ ಪುತ್ಥಳಿನ ನಿರ್ಮಾಣ ಮಾಡಿಬಿಟ್ಟಿದೀವಿ, ನಮ್ಮನ್ನ ಬಂದು ಅರೆಸ್ಟ್ ಮಾಡಬೇಕು. ನೈಟ್ ಅಂಡ್ ಡೇ ನಮ್ಮನ್ನು ವಾಚ್ ಮಾಡಿ ರಾತ್ರಿ 9:30 ರಾತ್ರಿಗೆ ನನ್ನನ್ನು ಕರ್ಕೊಬಂದು ನನ್ನ ಎನ್ಕ್ವೈರಿ ಮಾಡಿದ್ದಾರೆ. 2 ಅವರ್ ನನ್ನ ಎನ್ಕ್ವೈರಿ ಮಾಡಿದ್ದಾರೆ ರಾತ್ರಿ ಪೊಲೀಸರು. ಯಾರು ಅಧಿಕಾರ ಕೊಟ್ಟರು ಇದೆಲ್ಲ? ನನ್ನ ನೈಟ್ ನನ್ನನ್ನು ಅರೆಸ್ಟ್ ಮಾಡೋ ಥರ ಮಾಡಿ ನಮ್ಮನ್ನೆಲ್ಲ ನೋಟಿಸ್ ಕೊಟ್ಟು ನಮ್ಮನ್ನು ಬಂದು ರಾತ್ರಿ 10 ಗಂಟೆಗೆ ನೀವು ಎನ್ಕ್ವೈರಿ ಮಾಡಿ ಅಧಿಕಾರಿ ಯಾರು ಕೊಟ್ಟಿದ್ದಾರೆ. ಆದ್ರೂ ಬಂದು ನಾವು ಎನ್ಕ್ವೈರಿ ಸ್ಪಂದಿಸಿದ್ರಿ, ಎನ್ಕ್ವೈರಿ ಮಾಡಿದ್ರು. ನಾವು ಇರೋದನ್ನಲ್ಲಿ ಹೇಳಿದ್ವಿ, ಹೌದು ಸ್ವಾಮಿ ನೀವು ತಪ್ಪ ಅಂದ್ರೆ ನಾವೇನು ತಪ್ಪೇ ಮಾಡಿಲ್ಲ, ನೀವು ತಪ್ಪು ಅಂತ ಹೇಳಿದ್ರೆ ನೀವು ಹೇಳಿದ್ರಲ್ಲ ತಪ್ಪು ಅಂತ ನಾವು ಒಪ್ಕೊಳ್ಳಬೇಕಂದ್ರೆ ಸ್ಟೇಷನ್ ಅವ್ರದ್ದು, ಹೊರಗಡೆ ಹೋಗೋವರೆಗೂ ಅವ್ರದ್ದು, ಹೊರಗಡೆ ನಮ್ದು. ಹೊರಗಡೆ ಹೋದ್ಮೇಲೆ ಪೊಲೀಸ್ ಏನ್ ಹೇಳ್ತಾರೆ ಅದು ನಾವು ಕೇಳಲೇಬೇಕು. ಹಾಗಾಗಿ ನಾವು ಉತ್ತರನ ಹೇಳಿದೀವಿ. ಹಾಗಾಗಿ ಇಲ್ಲಿ ಏನು ನಾವು ಅನಾವರಣ ನಾವು ಮಾಡಿರೋಂಥ ಪುತ್ಥಳಿಗೆ ಏನಂತ ಶಾಮೀನಾಗಿ ಓದಿಸಿದ್ದಾರೆ, ಅದನ್ನ ತೆರವು ಮಾಡಲಿಲ್ಲ ಅಂತೇಳಿ ಅರೋರಾತ್ರಿ ಧರಣಿ ಹೆಣ್ಣು ಮಕ್ಳು ಕುತ್ಕೋತೀವಿ. ಪತ್ರಿಕಾಗೋಷ್ಠಿಗಳ ಮುಖಾಂತರ ನಾವು ಹೇಳ್ತಾ ಇದೀವಿ, ಎಲ್ಲರೂ ಈ ದೇಶದ ಏನಿದ್ದಾರೆ, ಈ ಶಾಸಕರು ಏನಿದ್ದಾರೆ, ಇಲ್ಲಿನ ರಾಜಕೀಯ ಕುತಂತ್ರಿಗಳೇನಿದ್ದಾರೆ, ಇವರೆಲ್ಲ ಕೇಳಿಸ್ಕೋಬೇಕು. ನಾವು ಯಾರಿಗೂ ಎದುರ್ಕೊಳ್ಳಲ್ಲ. ಇದು ಯಾರಪ್ಪಂದು ಅಲ್ಲ, ಇದು ನಮ್ಮಪ್ಪಂದು. ನಾವು ಸಂಪಾದನೆ ಮಾಡಿರೋಂಥ ಆಸ್ತಿ ಇದು, ನಮ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಈ ಎಲ್ಲಾ ಜಾತಿ ಜನಾಂಗದವ್ರಿಗೂ ಏನ್ ಮಾಡಿದ್ದಾರೆ ಅಂತ